ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸ್ಯಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆನೆ. ಯಾರೆಲ್ಲ ನಾನು ವ್ಲಾಗಿನ ನೋಡಿಲ್ಲ ಹೋಗಿ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಎಲ್ಲನೂ ಜೋಡಿಸಿಟ್ಟಿದ್ದೀನಿ. ಆಲ್ರೆಡಿ ಮನೆಯೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡಿದ್ದಾಗಿದೆ. ಸೊ ಇವತ್ತು ಬೆಳಿಗ್ಗೆನೆ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ಕೆಲಸ ಆಲ್ಮೋಸ್ಟ್ ಎಲ್ಲ ಮುಗಿದಿದೆ, ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಫ್ರೀ ಆದೆ, ಇವತ್ತು ವಾಕಿಂಗು ಹೋಗಿ ಬಂದೆ. ಸ್ವಲ್ಪ ಫ್ರೀ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲು. ಬೆಳಿಗ್ಗೆನೆ ವಾಕಿಂಗಿಂದ ಮುಗಿಸ್ಕೊಂಡು ಸ್ನಾನ ಮಾಡಿ ಬಚ್ಚು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟೆ. ಇವತ್ತು ಬೇಗ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಬೇಗ ಮಾಡಿಕೊಂಡು ಹಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲನೂ ಜೋಡಿಸಿಟ್ಬಿಟ್ಟಿದ್ದೀನಿ. ಜೋಡಿಸಿ ಅಂದರೆ ಕುಂಕುಮ ಏನು ಹಚ್ಚಿಟ್ಟು ನಾಳೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾಳೆ ಕುಂಕುಮ ಒಂದು ಇಟ್ಕೊಂಡು ಪೂಜೆ ಶುರು ಮಾಡೋದಷ್ಟೇ. ಸೊ ಇಲ್ಲಿ ಬಂದು ಬಿಸಿಬೇಳೆ ಬಾತ್ಗೆ ಪೌಡರ್ಗೆ ಹುರ್ಕೊಳ್ತಾ ಇದ್ದೀನಿ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದೆ. ಹೇಗೆ ಹೋಗುತ್ತೆ ವ್ಲಾಗ್ ನೋಡೋಣ. ಅದು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡ್ತಾ ಇರ್ಬೋದು ಕಿಚನ್ ಕಿಟಕಿಲಿ ನೇತಾಕ್ಬಿಟ್ಟಿದ್ದೀನಿ, ಸೌಟೆಲ್ಲ ಇರ್ತತಿ. ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದೀನಿ. ಅಲ್ಲಿ ಸ್ವಲ್ಪ ಬೇರೆ ಏನಾರ ಕಲರ್ಫುಲ್ಲಾಗಿ ಮಾಡೋಣ ಅಂತ ಮೀಶೋನಲ್ಲಿ ಆರ್ಡ್ರ್ ಮಾಡಿದ್ದೀನಿ. ನೋಡೋಣ ಬಂದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ತರ್ಸೋಕ್ಕೆ ಆರ್ಡ್ರ್ ಮಾಡಿದ್ದೀನಿ ಅಂತ. ಹಾಗಾಗಿ ಅಲ್ಲೊಟ್ಟೋಗ್ಬಿಟ್ಟಿದೆ ಸೌಟೆಲ್ಲ ಕ್ಲೀನಾಗೆ. ಏನು ಮಾಡೋಕ್ಕಾಗಲ್ಲ, ಇರೋ ಜಾಗದಲ್ಲೇ ಅಡ್ಜಸ್ಟ್ ಮಾಡಬೇಕು. ಹಾಗಾಗಿ ಏನಮ್ಮ ಚಿಪ್ಸ್ ಬಿಚ್ಕೊಡ್ಬೇಕಾ? ಆಲ್ಮೋಸ್ಟ್ ದೇವ್ರ ಮನೆ ಕೆಲಸನೂ ಮುಗಿದಿದೆ. ನಾಮ ಒಂದು ಇಡಬೇಕು, ನಾಳೆ ಇಟ್ಕೊಂಡು ಹಾಗೆ ಪೂಜೆ ಮಾಡಿಬಿಡೋಣ ಅಂತ. ನಾಳೆ ಅಮಾವಾಸ್ಯೆ, ಅದು ಅಲ್ಲದೆ ಭೀಮನ ಅಮಾವಾಸ್ಯೆ ಬೇರೆ ಅಲ್ವಾ. ಹಾಗಾಗಿ ಸೊ ಕುಕ್ಕರ್ ಕೂಗಬೇಕು, ರೈಸು ತರಕಾರಿ ಎಲ್ಲ ಹಾಕಿದ್ದೀನಿ. ಕೂಗ್ತಾ ಇದೆ, ಒಂದು ನಿಮಿಷ. ಸೊ ಬಿಸಿಬೇಳೆ ಬಾತ್ಗೆ ಪೌಡರ್ ರೆಡಿ ಮಾಡ್ಕೋತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಹುರಿದಿದ್ದಾಗಿದೆ. ಇವಾಗ ಧನಿಯಾ ಮತ್ತು ಮೆಣಸಿನ್ಕಾಯಿ ಎರಡು ಹುರ್ಕೋಬೇಕು. ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿ ಜೋಡಿಸಿಟ್ಬಿಟ್ಟಿದ್ದೀನಿ ಕಿಚನಲ್ಲಿ. ಮೇಲೆಲ್ಲನೂ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅದು ಎಕ್ಸ್ಟ್ರಾ ಬಾಕ್ಸಸ್ಸು ಮತ್ತು ಬಾಟಲ್ಸು. ಸೊ ಇಲ್ಲಿ ಬಂದು ದೇವಸ್ಥಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಯಾವುದಕ್ಕೂ ಇನ್ನೂ ನಾಮ ಏನೂ ಇಟ್ಟಿಲ್ಲ, ನಾಳೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಈ ಬಕೆಟಲ್ಲೆಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಸೊ ಇದಿಷ್ಟು ಕ್ಲೀನ್ ಮಾಡಿದ್ದಾಗಿದೆ. ಮೇಲೆ ಎಲ್ಲ ಡಸ್ಟ್ ಎಲ್ಲ ತೆಗೆದು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ಅಲ್ಲೂ. ಸೊ ಹಾಗಾಗಿ ಇಲ್ಲಿ ಇದ್ದಿದ್ದ ಸ್ಟ್ಯಾಂಡನ್ನು ತೆಗೆದು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಇವಾಗ ಕ್ಲೀನಾಗಿರುತ್ತೆ ಅಂದ್ಬಿಟ್ಟು ಎತ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಬ್ರೇಕ್ಫಾಸ್ಟ್ ರೆಡಿ ಮಾಡೋಣ ಬನ್ನಿ. ಚಕಚಕ ಅಂತ ಧನಿಯಾ ಕಾಳು ಎಲ್ಲ ಹುರ್ಕೊಂಡು ಅಲ್ಲಲ್ಲೇ ಬಿಸಿಬೇಳೆ ಬಾತ್ಗೆ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲಲ್ಲೇ ಪುಡಿ ಮಾಡೇ ಹಾಕೋದು. ಮಾಡಿ ಇಟ್ಕೊಳ್ಳೋಕೆ ಸ್ಟೋರ್ ಮಾಡೋಕ್ಕೇನು ಹೋಗಲ್ಲ, ಅಷ್ಟು ಟೇಸ್ಟ್ ಇರಲ್ಲ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಏನು ಕುಕ್ಕರ್ ಕೂಗೋ ಅಷ್ಟರಲ್ಲಿ ಪುಡಿ ಮಾಡ್ಕೊಂಡ್ಬಿಡ್ಬೋದು, ರೆಡಿ ಮಾಡ್ಕೊಳ್ಳೋಕ್ಕೆ ಏನು ಈಸಿ. ಹಾಗಾಗಿ ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಮಾಡಿಬಿಡ್ತೀನಿ ನಾನು. ಸೊ ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ರೆಸಿಪಿ ಏನು ಶೇರ್ ಮಾಡಲ್ಲ ಇವತ್ತು, ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಹಾಯ್ ಫ್ರೆಂಡ್ಸ್, ಇವಾಗ ಮಧ್ಯಾಹ್ನ ತುಂಬ ಬೋರ್ ಆಗ್ತಾ ಇದೆ, ಹಾಗೆ ಚಳಿನೂ ಆಗ್ತಾ ಇದೆ. ಏನಾದ್ರು ತಿನ್ನಬೇಕು ಅನಿಸ್ತಾ ಇತ್ತು. ಹಾಗಾಗಿ ಬಾಳೆಕಾಯಿ ತಂದಿದ್ದೆ ನೆನ್ನೆ ತರಕಾರಿ ತರುವಾಗ. ಹಾಗಾಗಿ ಬಾಳೆಕಾಯಿ ಬಜ್ಜಿ ಮತ್ತೆ ಅವತ್ತು ಮಾಡಿದ್ನಲ್ಲ ಜಾಮೂನು, ಸ್ವಲ್ಪ ಎತ್ತಿಟ್ಕೊಂಡಿದ್ನಲ್ಲ ಪೌಡರು, ಅದು ಸ್ವಲ್ಪ ಜಾಮೂನ್ ಮಾಡೋಣ ಅಂತ ಸಕ್ಕರೆ ಪಾಕ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಬಜ್ಜಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ನೋಡಿ, ಬಜ್ಜಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ. ಇಲ್ಲಿ ಬಾಳೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಳೆಕಾಯಿನ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ, ರೌಂಡ್ ರೌಂಡಾಗೆ. ಇಲ್ಲಿ ಜಾಮೂನ್ ಹಿಟ್ಟು ಕಲಸಿಟ್ಟಿದ್ದೀನಿ, ಇನ್ನು ಜಾಮೂನ್ ಮಾಡಬೇಕು. ಇಲ್ಲಿ ಪಾಕನ ರೆಡಿ ಮಾಡ್ಕೊಂಡಿದ್ದೀನಿ ಜಾಮೂನ್ಗೆ. ಫಸ್ಟ್ ಬಂದು ಜಾಮೂನ್ನ ಫ್ರೈ ಮಾಡಿಬಿಟ್ಟು ಆಮೇಲೆ ಬಜ್ಜಿ ಹಾಕ್ತೀನಿ. ಯಾಕಂದ್ರೆ ಸ್ವೀಟ್ ಫಸ್ಟ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಬಜ್ಜಿ ಹಾಕಿದ್ರೆ ಎಣ್ಣೆಗೆ ಹಾಕಿರೋ ಒಂಥರ ಖಾರ ಹೊಡಿಯುತ್ತೆ. ಯಾಕಂದ್ರೆ ಇದು ಕಚ್ಕಾರದ ಪುಡಿ ಹಾಕಿರ್ತೀನಲ್ವ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಆಕ್ಚುಲಿ ನಾಳೆ ಮಾಡೋಣ ಅನ್ಕೊಂಡೆ, ಭೀಮ್ ಅಮಾವಾಸ್ಯೆ ಹಬ್ಬ ಇದೆಯಲ್ಲ ಅಂತ. ಆದ್ರೆ ಇವಾಗ ತಿನ್ಬೇಕು ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನ ಮಾಡಿ, ಅಂದ್ರೆ ಅದು ಒಂಥರ ಗಂಡನ್ ಪೂಜೆ ಮಾಡೋದು ಮತ್ತೆ ಪದದ ಪೂಜೆನಾ. ಅದ್ರ ಜೊತೆಗೆ ನಾಳೆ ಫ್ರೆಂಡ್ಶಿಪ್ ಡೇನೂ ಇದೆ. ಫ್ರೆಂಡ್ಸ್, ಜಾಮೂನ್ನ ಕರಿತಾ ಇದ್ದೀನಿ, ಅಂದ್ರೆ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ. ಈ ಬೌಲ್ಗೆ ಹಾಕ್ಬಿಟ್ಟು ಅದ್ರ ಮೇಲೆ ಪಾಕ ಹಾಕಿದ್ರೆ ಕ್ಲೀನಾಗಿ ಆಗತ್ತೆ. ಸುಮ್ನಿರೋ ಇವಳು ನೋಡಿ ಚಿತ್ರಾನ್ನ ಮಾಡುವ ವಿಧಾನ ಬರೀತಾ ಇದ್ದಾಳೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಕ್ಷಮಿಸಿ. ಬರಿಬೇಕಾದ್ರೆ ನಮ್ಮಮ್ಮಕ್ಕೆ ನುಗ್ಗಿಸ್ಕೊಂಡೆ. ಏನ ಅಂತ ಬರ್ದೆ. ಸುಮ್ನಿರ, ಕೂತಿದ್ದಾನಂತೆ ಅವನು, ಹೇಳ್ತಾ ಇದ್ದಾನೆ ಕೂತಿದ್ದೀನಿ ನಾನು ನೋಡಿ ಅಂತ. ನೋಡಿ
ನಂಗೆ ಬಂದು ಹೆಂಗ್ ತಲೆ ತಿಂತಾರೆ ಕಿಚನ್ ಅಲ್ಲಿ ಕೆಲಸ ಮಾಡಕ್ಕೆ ಬಿಡಲ್ಲ. ಎಲ್ಲ ಮಿಸ್ಟೇಕ್. ಸಾಕ ಹೋಗೆ ಚಿನ್ನ ಸಾಕು. ಸೊ ಇವಾಗ ಎಣ್ಣೆ ಕಾದಿದೆ, ಇವಾಗ ಬಜ್ಜಿ ಹಾಕೋಣ. ಬಿಸಿ ಬಿಸಿ ಬಜ್ಜಿ ಸೂಪರ್ ಆಗಿರುತ್ತೆ, ಬಾಳೆಕಾಯಿ ಬಜ್ಜಿ. ನಾನಿಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿಲ್ಲ, ರೌಂಡ್ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದಾಗಿ ಕಟ್ ಮಾಡ್ಕೊಂಡ್ರೆ ಬಾಂಡ್ಲಿ ಚಿಕ್ಕದಲ್ವಾ, ಹಾಗಾಗಿ ಜಾಗ ಸಾಕಾಗಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿರುತ್ತೆ ತಿನ್ನೋದು, ಪುಟ್ಪುಟಾಣಿಯಾಗಿರುತ್ತೆ, ಕ್ಯೂಟಾಗಿರುತ್ತಲ್ಲ. ಇವಾಗ ಇದೇ ಪಾತ್ರೆಗೆ, ಹಳ್ಳ ಇರೋ ಪಾತ್ರೆಗೆ ಹಾಕೊಂಡು ಇವಾಗ ಪಾಕನ ಹಿಂಗೆ ಉಯ್ದ್ರೆ ಅದು ಕ್ಲೀನಾಗಿ ಒಂದು ಕಡೆ ಕುಡಿಯುತ್ತೆ. ಹಾಗಾಗಿ ಇದ್ರ ಮೇಲೆ ನಾನು ಹಾಕ್ತಾ ಇದ್ದೀನಿ ಪಾಕನ. ಒಂದು 20 ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗೆ ಎಲ್ಲನೂ ಪಾಕ ಹೇಳ್ಕೊಂಡಿರುತ್ತೆ. ಒಂದು ಕೆಲಸ ಮಾಡಿ ಮಾಡಿ ಕೈ ಮತ್ತು ಕಾಲು ನಿಂತೆಲ್ಲ ನೋವು ಬಂದ್ಬಿಟ್ಟಿದೆ, ತಿನ್ನಬೇಕು ಅನ್ನಿಸ್ತು, ಏನೂ ಇರಲಿಲ್ಲ. ಹಾಗಾಗಿ ಜಾಮೂನು ಮತ್ತು ಬಾಳೆಕಾಯಿ ಬಜ್ಜಿ ಮಾಡಿದ್ದೆ. ಏನಿದೆ ಎಕ್ಸಾಮ್ ಪ್ಯಾಡ್ ಅಂತೀರಾ, ನನ್ನ ಮಗಳು ಚಿತ್ರಾನ್ನ ಮಾಡೋದು ರೆಸಿಪಿ ಬರೆದಿದ್ದಾಳೆ, ಬನ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸರಿ ಇದ್ದರೆ ಸರಿ ಅಂತ ಕಮೆಂಟ್ ಮಾಡೋದು ಮರಿಬೇಡಿ, ನೋಡೋಣ ಅವಳ ನಾಲೆಡ್ಜ್ ಎಷ್ಟಿದೆ ಅಡುಗೆ ಬಗ್ಗೆ ಅಂತ. ಸೊ ಫ್ರೆಂಡ್ಸ್, ಬಜ್ಜಿ ಮಾಡಿದ್ದಾಯಿತು. ಜಾಮೂನು ನೆನೀತಾ ಇದೆ, ಆ್ಯಕ್ಚುಲಿ ನೆನಿಬೇಕು, ಇನ್ನೊಂದು 10 ಮಿನಿಟ್ಸ್ ಆಗಬೇಕು. ಸೊ ಫ್ರೆಂಡ್ಸ್, ಇವಳು ಚಿತ್ರಾನ್ನ ಮಾಡೋ ವಿಧಾನ ಬರೆದಿದ್ದಾಳೆ, ನೋಡೋಣ ಬನ್ನಿ ಏನೇನು ಬರ್ತಿದ್ದಾಳೆ ಅಂತ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಚಿತ್ರಾನ್ನ ಮಾಡುವ ವಿಧಾನ ಏನಿದು? ಒಗ್ಗರಣೆ ಅಂತ. ಇರೋ 1 ನಿಮಿಷ. ಅಯ್ಯೋ, ಇನ್ನೊಂದು ಮಗ ಒಬ್ಬ ಚೆಕ್ ಮಾಡ್ತಾನೆ. ಒಗ್ಗರಣೆ, ಸಾಸಿವೆ ಅರ್ಧ ಸ್ಪೂನು, ಅವಳು ತಬ್ಬರ್ದಿದ್ದಾಳೆ, ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಷ್ಟೇ. ಕರ್ಬೇವಿನ ಸೊಪ್ಪು, ಎಣ್ಣೆ, 2 ಈರುಳ್ಳಿ, 1 ಟೊಮೆಟೊ, 1 ಲೀಟರ್ ಅಕ್ಕಿಗೆ 1 ವಿಜಿಲ್ ಅಂತೆ, 1 ಲೋಟ ಅಂತೆ. ಸಾರಿ, ಅವಳಿಗೆ ಬರೆಯಕ್ ಬಂದಿಲ್ಲ. 1 ಲೋಟ ಅಕ್ಕಿಗೆ 1 ವಿಜಿಲ್ ಬರ್ಸ್ಕೋಬೇಕಂತೆ. ನೀರೆಷ್ಟು ಹಾಕ್ಬೇಕು 1 ಲೋಟ ಅಕ್ಕಿಗೆ? 1 ಲೋಟ ಅಕ್ಕಿಗೆ 1 ಲೋಟ ಹಾಕ್ಬೇಕು. ನೆಕ್ಸ್ಟ್ ಅಲ್ಲ, 2 ಲೋಟ ಹಾಕ್ಬೇಕು, 1:2. ನೆಕ್ಸ್ಟ್ ಕಲಸಿ, ರುಚಿಗೆ ತಕ್ಕಷ್ಟು. ಕಲಸಿ, ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಮುಗೀತು, ಧನ್ಯವಾದಗಳು. ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಇದೆ. ಈಗ ಅವಳ ಬಾಯಲ್ಲಿ ಒಂದ್ಸತಿ ಓದಿಸ್ಬಿಡ್ತೀನಿ, ಬನ್ನಿ. ಹೇಳ ಜೋರಾಗಿ, ಏನೇನ್ ಮಾಡ್ಬೇಕು? ಚಿತ್ರಾನ್ನ ಮಾಡುವ ವಿಧಾನ. ಒಗ್ಗರಣೆ, ಸಾಸಿವೆ ಅರ್ಧ ಸ್ಪೂನು, ಕರಿಬೇವು ಸೊಪ್ಪು, ಎಣ್ಣೆ, 2 ಈರುಳ್ಳಿ, 1 ಟೊಮೆಟೊ, 1 ಲೋಟ ಅಕ್ಕಿಗೆ 1 ವಿಜಿಲ್ ಕೂಗಿಸ್ಕೋಬೇಕು. ಆಮೇಲೆ ಕಲಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೆಸಿಪಿನ ಟ್ರೈ ಮಾಡಿ. ಕಡಲೆಬೇಳೆ, ಉದ್ದಿನಬೇಳೆ, ಕಳಕಾಯಿ ಬೀಜ, ಹಸಿಮೆಣಸಿಕಾಯಿ ಎಲ್ಲ ಸ್ಕಿಪ್. ಇರ್ಲಿ ಬಿಡಿ, ಎಷ್ಟೋ ಅವಳು ಗೊತ್ತಿರೋಷ್ಟು ಬರ್ದಿದ್ದಾಳೆ. ಈಸಿ ಅಂತ ಅನ್ಸಿದ್ದು. ಗರುಡ ನೋಡಿ ಹೆಂಗ್ ಕೂತಿದೆ, 2 ಕಂಬಿ ಮೇಲೆ. 2 ಕಂಬಿ ಮೇಲೆ ಇನ್ನೇನೋ ಅಲ್ಲೊಂದು ಇಲ್ಲೊಂದು ಕೂತಿಲ್ವಾ? ಸೊ ನೋಡ್ತಾ ಇರ್ಬೋದು ಎಷ್ಟು ಮೋಡ ಇದೆ ಅಂತ. ಯಾವಾಗಂದ್ರೆ ಅವಾಗ ಮಳೆ ಬರುತ್ತೆ. ಬೆಂಗಳೂರು ಅಂತೂ ವಿಚಿತ್ರ ಆಗ್ಬಿಟ್ಟಿದೆ, ಫುಲ್ಲು ಮೋಡ ಇದೆ. ಆದರೂ ವಿಧಿ ಇಲ್ಲ, ಬಟ್ಟೆ ಒಗಿಬೇಕು, ಒಗ್ದಾಕಿದ್ದೀನಿ. ನಡಿಯೋ ಸಾಕು, ಹಣಗೆಲ್ಲ ಬರ್ಕೊಂಡವನೆ ಪೆನ್ನಲ್ಲಿ. ಸೊ ಫ್ರೆಂಡ್ಸ್, ಬಟ್ಟೆ ಒಣಗಾಕಕ್ಕೆ ಮೇಲೆ ಬಂದಿದ್ದೀನಿ. ನನ್ನ ಮಗ ಕ್ಲಿಪ್ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಯೂನಿಫಾರ್ಮ್ಸ್ ಒಗ್ದಾಕಿದ್ದೀನಿ. ಸಾಟರ್ಡೆ ಬಂತು ಅಂದರೆ ಯೂನಿಫಾರ್ಮ್ ಒಗೆದ್ಬಿಡ್ಬೇಕು. ಯಾಕೆ ಅಂದರೆ ಇವಾಗ ವೆದರ್ ಸರಿಗಿಲ್ಲ, ಮಳೆ ಬಂದ್ಬಿಡುತ್ತೆ. ಸಂಡೇ ಒಗ್ದಾಕಿದ್ರೆ, ಇವಳು ಡ್ರಾಯಿಂಗ್ ಬರ್ದವಳಂತೆ ನೋಡ್ಬಿಡಿ. ಸಂಡೇ ಒಗ್ದಾಕಿದ್ರೆ ಮತ್ತೆ ಒಣಗೋದು ಕಷ್ಟ, ಮಳೆ ಇರೋದ್ರಿಂದ ಒಣಗಲ್ಲ. ಹಾಗಾಗಿ ಸ್ಯಾಟರ್ಡೇನೇ ಒಗ್ದಾಕ್ಬಿಡ್ತೀನಿ, ನಾಳೆ ತನಕ ಒಣ್ಕೊಳ್ಳುತ್ತೆ. ಇವಾಗ ವೆದರ್ ಹಿಂಗೆ ಇರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ, ಒಗ್ದಾಕ್ಲೇಬೇಕು. ಜಾಮೂನ್ ಮತ್ತೆ ಬಜ್ಜಿ ರೆಡಿ ಆಗಿದೆ, ಸೂಪರ್ ಆಗಿರುತ್ತೆ. ಬಂದಿರ್ತೀನಿ ನಾವು. ನೋಡಿ ಫ್ರೆಂಡ್ಸ್, ಜಾಮೂನು ಮತ್ತೆ ಬಜ್ಜಿ ಮಾಡಿದ್ರೆ ಈ ನನ್ನ ಮಗ ಜ್ಯೂಸ್ ಕುಡಿತಾವನೆ. ಜ್ಯೂಸ್ ಬೇಕಂತ ಇವನ್ಗೆ, ಇವಳು ತಿಂತಾವಳೆ.